ಇಲ್ಲಿ ಎಲ್ಲಿ ತಿರುಗಿ ನೋಡಿದ್ರು ಎಲ್ಲ ಕಡೆನೂ ಚಿಕನ್ ಅಂಗಡಿಗಳೇ ಇದೆಯಲ್ಲ. ಒಂದು ಸಂದಿಗೊಂದಿರು ಬಿಟ್ಟಿಲ್ವಲ್ಲ, ಎಲ್ಲ ಕಡೆನೂ ಚಿಕನ್ ಅಂಗಡಿಗಳನ್ನ ತೆರೆದಿದ್ದಾರಲ್ಲ. ನಮ್ಮ ಕೆಲಸ ಈಸಿಯಾಗಿ ಮುಗಿಯುತ್ತಲ್ಲ. ಹಗಲಲ್ಲಿ ಊರೊಳಗೆ ಧೈರ್ಯವಾಗಿ ಸುತ್ತಾಡ್ಬೋದು. ಕೋಳಿಯನ್ನು ಬಿಟ್ಬಿಟ್ರಪ್ಪ. ಅಯ್ಯೋ, ಒಂದು ಕೋಳಿ ಪುಕ್ಕ ಕೂಡ ಕಾಣಿಸ್ತಿಲ್ವಲ್ಲ, ತುಂಬ ಅನ್ಯಾಯ ಏನಪ್ಪ. ಇದು ಕೋಳಿ ಪುಕ್ಕನೇ ಅಲ್ವಾ? ಹಾಗಾದ್ರೆ ಈ ಮನೆಯಲ್ಲಿ ಕೋಳಿ ಇದೆ ಅಂತಾನೆ ಅರ್ಥ. ಸೂಪರ್. ಅಯ್ಯೋ ನನ್ನ ತಲೆ. ಏನಿದು? ಅಮ್ಮ, ನನ್ನ ಟೆಕ್ಸ್ಟ್ ಬುಕ್ ಕಾಣಿಸ್ತಿಲ್ಲ. ಹಾ, ಟೆಕ್ಸ್ಟ್ ಬುಕ್ ಕಾಣಿಸ್ತಾ ಇಲ್ವಾ? ನಾಳೆ ನಿನಗೆ ಪರೀಕ್ಷೆ ಇದೆ ಅಲ್ವಾ? ಪುಸ್ತಕ ಅಲ್ಲೇ ಎಲ್ಲೋ ಇರುತ್ತೆ, ಸ್ವಲ್ಪ ಹುಡುಕ್ಬಾರ್ದಾ? ಅರೆ, ಒಳ್ಳೆ ಪುಸ್ತಕ ಇದು. ಓ, ಹಠ ಮಾಡೋ ಹುಡುಗಿ ಅನ್ಸುತ್ತೆ. ಪುಸ್ತಕನ ಆಚೆಗೆ ಎಸೆದ್ಬಿಟ್ಟು ಗೊತ್ತಿಲ್ಲ ಅದು ಅಂತ ಹೇಳ್ತಿದ್ಯಾ ನೀನು? ಓದೋದ್ರಿಂದ ತಪ್ಪಿಸ್ಕೊಳೋಕೆ ಮಕ್ಕಳು ಏನೇನೆಲ್ಲ ಗೋಲ್ಮಾಲ್ ಮಾಡ್ತಿದಾರಪ್ಪ. ಆಹಾ, ಇದು ನಾಟಿ ಕೋಳಿ ಮರಿಗಳಲ್ವಾ? ಬನ್ನಿ, ಬಾ ಬಾ ಪುಟಾಣಿ ಬಾ. ಈ ಮನೆಯಲ್ಲಿ ತುಂಬಾ ಕೋಳಿಗಳಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇವತ್ತು ನನಗೆ ಹೊಟ್ಟೆ ತುಂಬುತ್ತೆ. ನಿಧಾನಕ್ಕೆ ತಿಂದ್ರೆ ಎಷ್ಟು ಬೇಕೋ ತಿನ್ಬೋದು ಅಂತ ಹೇಳ್ತಾರಲ್ವಾ, ಅದೇ ತರ ನಿಧಾನ ಕಾಯ್ಕೊಂಡು ಕೂತಿದ್ದು ಒಂದೊಂದೇ ಕೋಳಿ ಮರಿಗಳನ್ನ ನಿಧಾನವಾಗಿ ತಿಂದು ನನ್ನ ಹೊಟ್ಟೆನ ತುಂಬಿಸ್ಕೊಳ್ಳೋಣ. ಅದೃಷ್ಟ ಬರಬೇಕಾದ್ರೆ ಈ ರೀತಿ ಫುಲ್ಲಾಗಿ ಬರುತ್ತೆ ಅಂತಾರೆ. ಇಲ್ಲೊಂದು ಕೋಳಿ ಗ್ಯಾಂಗೇ ಇದೆ. ಇದೆಲ್ಲಾನು ನಾನು ಒಬ್ಬನೇ ತಿಂತೀನಿ ಅಂತ ಅನ್ಕೊಂಡ್ರೇನೇನೆ. ಹೌದು, ಇವ್ರಿಗೆ ನಾವು ಎಣ್ಸೋದನ್ನ ಹೇಳ್ಕೊಟ್ವಲ್ಲ, ಇನ್ಮೇಲೆ ನಾವು ABCD ಹೇಳ್ಕೊಡಣ್ಮ. ABCDನ ಹಂಗಂದ್ರೆ ಏನಮ್ಮ? ಅದೆಲ್ಲ ಇಂಗ್ಲಿಷ್ ಅಕ್ಷರಗಳು. ABCD ಕಲ್ತ್ಕೊಳ್ಳೋಣ, ಆದರೆ ಹೇಗೆ ಕಲಿತಾರೆ? ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ABCD ಗೊತ್ತಿರೋ ಒಳ್ಳೆ ಮಾಸ್ಟರ್ನ ನಾವು ಅಪಾಯಿಂಟ್ ಮಾಡಬೇಕು. ನಾನು ಹೊರಗಡೆ ವಿಚಾರಿಸಿ ನೋಡ್ತೀನಿ. ನನ್ನ ಬಹಳ ದಿನದ ಆಸೆ ಇವತ್ತು ನೆರವೇರುತ್ತೆ ಅಂತ ಅನ್ನಿಸ್ತಿದ್ಯಲ್ಲ. ಏನೇ ಆದರೂ ಸರಿ, ಇವರಿಗೆ ಬೇಕಾಗಿರೋದು ABCD ಹೇಳ್ಕೊಡೋದಕ್ಕೆ ಒಬ್ಬ ಮಾಸ್ಟರ್. ಆದರೆ ನನಗೆ ಬೇಕಾಗಿರೋದು ಇಲ್ಲಿರೋ ಕೋಳಿ ಮರಿಗಳಷ್ಟೇ. ಇಲ್ಲಿರೋ ಎಲ್ಲರ ಆಸೆಗಳು ನೆರವೇರಬೇಕು ಅಂದರೆ ಒಂದೇ ಒಂದು ದಾರಿ ಮಾತ್ರ ಇರೋದು. ಅಚಡಿಂಗಡಿಂಗೆ. ವಾವ್, ಸಕ್ಸಸ್! ನಾನೆಲ್ಲ ಕಡೆ ವಿಚಾರಿಸಿ ನೋಡಿದೆ, ಆದರೆ ABCD ಹೇಳ್ಕೊಡೋಕ್ಕೆ ಒಬ್ಬ ವ್ಯಕ್ತಿನೂ ಇಲ್ಲ ಇಲ್ಲಿ. ಹಲೋ, ಹೌ ಆರ್ ಯು ಕೋಳಿಯಪ್ಪ ಮತ್ತೆ ಕೋಳಿಯಮ್ಮ? ಹಾಯ್ ಹಾಯ್ ಚಿಲ್ಡ್ರನ್ಸ್, ಆರ್ ಯು ಹ್ಯಾಪಿ? ಏನದು, ಕಾಫಿನಾ? ಅಮ್ಮ, ಅವರು ಕಾಫಿ ಕೇಳ್ತಿದಾರೆ ನೋಡಿ. ಅಯ್ಯಯ್ಯೋ, ಕಾಫಿ ಟೀ ಎಲ್ಲ ಏನು ಕೇಳಲಿಲ್ಲಪ್ಪ ಮಕ್ಕಳ. ಹ್ಯಾಪಿನಾ? ಸಂತೋಷವಾಗಿದ್ದೀರಾ? ಇಂಗ್ಲೀಷ್ ಅಮ್ಮ. ಅಯ್ಯೋ, ಇಂಗ್ಲೀಷ್ ಕಣ್ರಿ. ಇಂಗ್ಲೀಷಾ? ಹೌದು, ನೀವ್ಯಾರು? ಐ ಆಮ್ ಸಾರಿ, ನನ್ನ ಪರಿಚಯ ಮಾಡ್ಕೊಳ್ಳೋದನ್ನು ನಾನು ಮರ್ತು ಹೋಗ್ಬಿಟ್ಟೆ. ನಾನು ಗುಳ್ಳೆನರಿ ಇಂಗ್ಲೀಷ್ ಮಾಸ್ಟರ್. ಕಾಡಿನೊಳಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಎಲ್ಲ ನಡೆಸ್ತಾ ಇರ್ತೀನಿ. ಓದು ಬರಹ ಇಲ್ಲದೆ ಇರೋಂಥ ಒಬ್ಬನ ಜೊತೆಗೆ ಬಹಳ ಸುಲಭವಾಗಿ ಇಂಗ್ಲೀಷ್ ಮಾತಾಡೋ ಲೆವೆಲ್ಗೆ ತರಬೇತಿ ಕೊಡೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಹೋದ್ಸರಿ ಬಂದಂಥ ಬ್ಯಾಚಲ್ಲಿ 2 ಒಳ್ಳೆ ನಾಟಿ ಕೋಳಿ ಕುಟುಂಬ ಕೂಡ ಇತ್ತು, ಗೊತ್ತಾ ನಿಮಗೆ? ಒಂದೇ ಸಿಟ್ಟಿಂಗಲ್ಲಿ ಆ ಇಡೀ ಕುಟುಂಬಕ್ಕೆ ಇಂಗ್ಲೀಷ್ ಮಾತಾಡೋದನ್ನ ಹೇಳ್ಕೊಟ್ಟೋ ನಾನೇ. ಈ ಟೀಚರ್ ಕಾಡಿನೊಳಗೆ ಬಂದು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಕಷ್ಟವಾಗಿರೋ ಕೆಲವರಿಗೆ ನಾನು ಅವ್ರ ಮನೆಗೆ ಹೋಗಿ ತರಬೇತಿ ಕೊಡುವಂಥ ಒಂದು ಪಾಲಿಸಿ ಇದೆಯಲ್ಲ. ಹೌದಾ? ಇದು ಬಹಳ ಚೆನ್ನಾಗಿದೆ.
ಹಾಗಾದ್ರೆ ನಮ್ಮ ಮಕ್ಕಳಿಗೆ ABCD ನೀವು ಹೇಳ್ಕೊಡ್ತೀರಾ? ಓ ಅದಕ್ಕೇನೀಗ ನನ್ನ ಕೆಲಸನೇ ನಾನು ಹೇಳ್ದಂಗೆ ಅದೇ ಅಲ್ವಾ. ಮಕ್ಕಳು ಓದಿನ ಬಗ್ಗೆ ನೀವು ಮರೆತು ಬಿಡಿ. ಹಾ, ಆಮೇಲೆ ನಿಮ್ಮ ವಿಷಯ ಏನದು ನಮ್ಮ ವಿಷಯನ? ಅದಾದ್ರೆ ನಾನೇನು ಹೇಳಕ್ ಬಂದೆ ಅಂದ್ರೆ ನೀವು ಕೂಡ ಇಂಗ್ಲಿಷ್ ಕಲಿಬಹುದಲ್ಲ. ಕಲಿಯುವಂತ ಆಸಕ್ತಿ ಇದ್ರೆ ಅದಕ್ಕೆ ವಯಸ್ ಗೀಸೆಲ್ಲ ಅಡ್ಡ ಬರೋದಿಲ್ಲ ರೀ. ಹೌದೌದು. ಹೋ, ಇದರ ಮೇಲೆ ನಾವು ಓದಿ ಏನ್ ಮಾಡ್ಬೇಕಾಗುತ್ತೆ? ನೀವೇನು ಮಾಡೋದು ಬೇಡ, ಮಾಡಬೇಕಾಗಿರೋದನ್ನ ಎಲ್ಲಾನು ನಾನು ಮಾಡ್ತೀನಿ. ನೀವು ನಿಮ್ಮ ನೆಂಟರಿಷ್ಟ್ರು ಕೋಳಿಗಳು, ಪಕ್ಕದ ಮನೆ ಕೋಳಿಗಳು ಎಲ್ರಿಗೂ ಹೋಗಿ ಹೇಳಿ ಅವ್ರನ್ನ ನನ್ನ ಹತ್ರ ಕಳಿಸಿ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಸೇರಿಸಿ ಹಂಗೆ ಕ್ಲಾಸ್ ತಗೋತೀನಿ ಅಂತ ಹೇಳಕ್ ಬಂದೆ. ಅವರನ್ನೆಲ್ಲ ನಾವು ಆಮೇಲೆ ಕರೆಯೋಣ. ಸದ್ಯಕ್ಕೆ ಮಾಸ್ಟ್ರೇ, ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡಿ. ಓಕೆ 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 ಮೊದಲು ಇವರಿಗೆ ಓದೋದನ್ನ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ಬನ್ನಿ ಬನ್ನಿ, ನಾವು ಹೋಗಿ ABCD ಕಲ್ತ್ಕೋಬೇಕಲ್ವಾ? A-N-D ant. And B-A-T bat. bat. C-A-T cat. Cat. D-O-G dog. Dog. E-L-E-P-H-A-N-D elephant. Elephant. F-A-N fan. Fan. G-U-M gum. Gum. H-E-N hen. Hen. I-C-E eyes. Eyes. J-O-K-E-R joker. Joker. K. K. K-I-T-E kite. Kite. L. L. L-A-M-B lamb. Lamb. M. ಇಲ್ಲಿ ನೋಡು. M-A-N-G-O mango. Mango. N. N-O-S-E nose. Nose. O. O-R-A-N-G-E orange. Orange. P. P-A-R-R-O-T parrot. Parrot. Q. Q-U-E-N cute. Q. R. R-A-I-N-B-O-W rainbow. Rainbow. A-B-C-D-E-F-G-H-I-J-K-L-M N-O-P-Q-R-S-T-U V-W-X-Y-Z. A B C D E F G H I J K L M N O P Q R S T U V W X Y Z. Yes. Yes. S-H-E-E-P sheep. Sheep. T-I-G-E or tiger. Tiger. U-M-B-R-E-L-L-A umbrella. Umbrella. V-I-O-L-A-N violin. Violin. W-A-T-C-H watch. Watch. X X-R-A-Y X-ray. X-ray. Y ಸಿಕ್ಕರೆ ಸೂಪರ್. Y-A-K yak. Yak. Z Z-E-B-R-A zebra. Zebra. A-B-C-D-E-F G-H-I-J-K-L-M N-O-P-Q-R-S-T-U V-W-X-Y-Z. A B C D E F G H I J K L M N O P Q R S T U V W X Y Z. A B C D E F G H I J K L M N O P Q R S T U V W X Y Z. A B C D E F G H I J K L M N O P Q R S T U V W X Y Z.
ಈ ಹಳ್ಳಿಯ ಸೇರಿದವರೆಲ್ಲರೂ ಸಿಟಿಗೆ ಹೋಗ್ಬೇಕು ಅಂದ್ರೆ ಈ ಕಾಡಿನ ದಾರಿಯಲ್ಲೇ ತುಂಬಾ ದೂರ ನಡಿಬೇಕಿತ್ತು. ಆ ದಾರಿಯಲ್ಲಿ 2 ಕಳ್ಳರು ಎಲ್ಲರ ಹತ್ರನೂ ಕಳ್ತನ ಮಾಡ್ತಿದ್ರು. ಇದೇ ರೀತಿ ಆಗ್ತಾ ಇದ್ರೆ ನನ್ನ ಮಾಲೀಕನ ಹೆಸರನ್ನ ಕೂಡ ಅದರಲ್ಲಿ ಜೋಡಿಸ್ತೀನಿ. ಎಲ್ಲಿ? ಟೀ ಅಂಗಡಿ ಸಾಲದ ಪಟ್ಟಿಯಲ್ಲ? ಇಲ್ಲ ಮಾಲೀಕ, ಪಂಚತಂತ್ರದ ಕಥೆಯಲ್ಲಿ ನೀನು ಕೂಡ ಮಾಲೀಕನೇ. ನೀನು ಹೊಸ ಕಥೆನ ಏನಕ್ಕೆ ಬರೆಯೋದಿಲ್ಲ? ಭಾಲು ತಂತ್ರಕಥೆ ಅಂತ. ಅದನ್ನ ಓದಿ ಎಲ್ಲರೂ ಬೇರೆ ಬಗ್ಗೆ ಅರ್ಥಕೋತಾರೆ. ಹಾ, ಮೊದಲನೇ ಪಂಕ್ತಿಯಲ್ಲಿ ನಾನು ಯಾವ ರೀತಿ ಬರೀಲಿ? ನೀನು ತುಂಬಾ ಬುದ್ಧಿಶಾಲಿ ಮತ್ತು ತುಂಬಾ ಶಕ್ತಿಶಾಲಿ. ಒಂದು ಜಿಂಕೆಯನ್ನ ಒಂದೇ ಹೊಡೆತದಲ್ಲಿ ನೀನು ಕೆಳಗೆ ಬೀಳಿಸ್ಬಿಟ್ಟೆ ಅಂತ ಬರೀಲಾ? ಆದ್ರೆ ನಾನು ಒಂದು ಆಕ್ರಮಣದಲ್ಲಿ ಒಂದು ಜಿಂಕೆನ ಕೂಡ ಹಿಡ್ದಿಲ್ಲ. ಅರೆ ಇಲ್ಲ ಇಲ್ಲ, ನಾವು ಏನನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಂದ್ರೆ ನೀವೊಬ್ರು ಬಹದ್ದೂರ್ ನಾಯಕರು. ಹೌದಾ? ಸರಿ ಸರಿ ಸರಿನೇ. ಹಾಗಾದ್ರೆ ಈ ರೀತಿ ಬರೀ, ಮಹಾರಾಜ ಬಾಲು ಒಂದೇ ಆಕ್ರಮಣದಲ್ಲಿ ಸಿಂಹನನ್ನೇ ಸೋಲಿಸ್ತಾ ಅಂತ. ಹೇಗಿದ್ರು ನೀನು ಸುಳ್ಳು ಬರೆಯೋದು ತಾನೇ? ಒಳ್ಳೆ ಸುಳ್ಳು ಬರೀ. ಹೌದಾ? ಸಿಂಹನ ನಿನ್ನ ಇಚ್ಛೆ ತುಂಬಾ ಚೆನ್ನಾಗಿದೆ, ಆದ್ರೆ ಅದು ಅವಶ್ಯಕತೆ ಇಲ್ಲ. ಸಿಂಹದ ಜೊತೆ ನಾವು ಆಟಾಡಕ್ ಹೋಗ್ಬಾರ್ದು. ನಾವ್ ಈ ರೀತಿ ಮಾತಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಸಾಕು, ನಾವು ಖಂಡಿತ ಸಮಸ್ಯೆಗೆ ಒಳಗಾಗ್ತೀವಿ. ನೋಡು, ಯಾರೋ ಬರ್ತಾ ಇದ್ದಾರೆ. ಅರೆ ಮಾಲೀಕ್ರೆ, ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಇರೋ ಎಲ್ಲದನ್ನ ಕದ್ಬಿಡಣ. ಒಂದೇ ಹೊಡೆತದಲ್ಲಿ ಅವ್ರನ್ನ ಬೀಳ್ಸ್ಬಿಡ್ಲಾ? ಮಾಲೀಕ್ರೆ, ಇದನ್ನ ನಿಮ್ಮಿಂದನೇ ಮಾಡಕ್ ಸಾಧ್ಯ. ಮಾಲೀಕ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ಅಯ್ಯೋ ಕರಡಿ, ಕರಡಿ ನನ್ನ ಸಾಯ್ಸಕ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನ್ ಪರಿಸ್ಥಿತಿ ನಮ್ದು? ಇದೇನು ಮಾಲೀಕ್ರೆ? ಇದೆಲ್ಲವೂ ಕೂಡ ಕಟ್ಟಿಗೆ. ಏನೋ ಕಟ್ಗೆನಾ? ನನ್ನ ಪ್ರೀತಿಯ ಮಾಲೀಕ್ರೆ, ಇದು ಕಬ್ಬು. ಹ? ಲೋಹನ? ಅರೆ ಲೋಹ ಅಲ್ಲ, ಕಬ್ಬು ಕಬ್ಬು. ಇದು ತುಂಬಾ ಸಿಹಿಯಾಗಿರುತ್ತೆ. ಓ, ಅಂದ್ರೆ ಈ ದಿನದ ಊಟ ತುಂಬಾ ರುಚಿಕರವಾಗಿರುತ್ತೆ. ಹ? ಕಬ್ಬು ವ್ಯಾಪಾರ ಮಾಡ್ತಿದ್ದ ಮಹಿಳೆನ ಎದುರಿಸಿ ಅವ್ರ ಹತ್ರ ಇದ್ದಿದ್ ಕಬ್ಬನ್ನ ಇವರು ಕದ್ಕೊಂತಾರೆ. ನಂತರ ಮಾಸ್ಟರ್ ಕರಡಿ ಹಾಗೂ ಅನಾರಿ ಬೇರೆ ಬೇಟೆಗೋಸ್ಕರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಅರೆ ನನ್ನ ಪ್ರೀತಿಯ ನರಿಯೇ, ನಿಂಗೆ ಲೋಹವನ್ನ ತಿನ್ನೋದಿಕ್ಕೆ ಇಷ್ಟ ಆಗ್ತಾ ಇದೀಯಾ? ಯೋ ಎಷ್ಟು ಮುಟ್ಟಾಳ, ಅದು ಲೋಹ ಅಲ್ಲ, ಕಬ್ಬು ಕಬ್ಬು. ಸರಿ, ಇವನಿ ಬುದ್ಧಿನೂ ಇಲ್ಲ, ಆದ್ರೆ ಶಕ್ತಿ ಇದೆ. ನೀನ್ ಏನ್ ಹೇಳ್ದೆ? ಇಲ್ಲ ಇಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ ನೀವು ಬುದ್ಧಿ ಸ್ವಲ್ಪ ಜಾಸ್ತಿ ಇದೆ, ನಿಮಗೆ ಶಕ್ತಿ ಇದೆ. ನೀವು ಬೆಂಕಿ. ಬೀನ್ಸಾ? ಯಾವ ರೀತಿ ಬೀನ್ಸು? ಬೀನ್ಸ್ ಅಲ್ಲ, ಬೆಂಕಿ ನೀವು. ಹಿಂಗಂದ್ರೆ ತುಂಬಾ ಚುರುಕಾದ. ನೋಡು, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಮಾಲೀಕ್ರೆ, ಹೋಗಿ ಬಚ್ ಕುತ್ಕೊಳ್ಳಿ. ಬಚ್ಕೂರ್ಲಾ? ನನ್ ಕೈಕಾಲೆಲ್ಲ ಮಣ್ಣಾಗುತ್ತೆ. ಸರಿ, ಮೆಲ್ಲಕ್ ಹೋಗಿ ಅವ್ರನ್ನ ಹಿಡ್ಬಿಡಿ. ಓಹೋ, ಜನ ಹೇಳ್ತಾರೆ ಈ ಜಾಗ ರಾತ್ರಿಯಲ್ಲಿ ತುಂಬಾ ಅಪಾಯಕಾರಿ ಅಂತ. ಅಯ್ಯೋ, ಕಾಪಾಡಿ ನನ್ನ, ಕಾಪಾಡಿ. ಕಿರ್ಚು, ನಿನ್ನ ಕಾಪಾಡೋದಿಕ್ಕೆ ಇಲ್ಲಿ ಯಾರು ಕೂಡ ಬರೋದೇ ಇಲ್ಲ. ಎಷ್ಟಂತ ಕಿರ್ಸ್ತೀಯ? ನಿನ್ ಎಲ್ಲ ಸಾಮಾನ ಇಲ್ಲಿ ಬಿಸಾಕಿ ಇಲ್ಲಿಂದ ದೂರಕ್ಕೆ ಓಡ್ ಹೋಗು. ಈ ಕಾಡಿನ ಜೇನುತುಪ್ಪದ ಸುವಾಸನೆ ಎಲ್ಲಿಂದ ಬರ್ತಾ ಇದೆ? ಮಾಲೀಕ್ರೆ, ನಂಗೆ ಇದು ಈ ಮಡಿಕೆಯಿಂದ ಬರ್ತಾ ಇದೆ ಅನ್ಸುತ್ತೆ. ನಾ ನೋಡ್ತೀನಿ.
ವಾ, ರುಚಿಕರವಾದ ಜೇನುತುಪ್ಪ. ಜೇನುತುಪ್ಪ ಸಿಕ್ತು, ಜೇನುತುಪ್ಪ. ರುಚಿಕರವಾದ ಜೇನುತುಪ್ಪ. ಹಾಯ್ ಹಾಯ್ ಹಾಯ್. ಮಾಲೀಕ್ರೆ, ನಂಗೂ ಸ್ವಲ್ಪ ಕೊಡ್ತೀರಾ? ಈ ತರ ಆ ಕಡೆ ಬರ್ತಿರೋರ ಹತ್ರ ಎಲ್ಲದನ್ನು ಕದ್ದು ಮಾಸ್ಟರ್ ಕರಡಿ ಹಾಗೂ ಆ ನರಿ ಇಬ್ರು ತುಂಬಾನೇ ಖುಷಿಯಾಗಿ ಇರ್ತಿದ್ರು. ಅವಾಗ ಒಂದ್ ದಿವಸ ಏ ನರಿ, ನಾವು ಇರೋ ಜಾಗವನ್ನ ಬದಲಾಸೋಣ, ಹೊಸ ಜಾಗವನ್ನ ಸ್ವಲ್ಪ ಹುಡ್ಕೊಳ್ಳೋಣ. ಅವಶ್ಯಕತೆ ಇಲ್ಲ. ನೀವು ನನ್ನ ಜೊತೆ ಇರೋ ತನಕ ನನ್ನ ಯಾರು ಬೇಟೆಯಾಡೋದೇ ಇಲ್ಲ. ಅದಕ್ಕೆ ನಾವು ಅಡ್ಕೊಂಡಿರ್ಬೇಕಾದ ಅವಶ್ಯಕತೆನೇ ಇರಲ್ಲ. ಏ ನರಿ, ನೀನು ನೋಡ್ದ? ಅಲ್ಲಿ ನೋಡು, ಯಾರೋ ಕೈಯಲ್ಲಿ ನಡ್ಕೊಂಡು ಈ ಕಡೆನೆ ಬರ್ತಾ ಇದ್ದಾರೆ. ಮಾಲೀಕ್ರೆ, ಅವನ ಕೈಯಲ್ಲಿರೋ ಚೀಲದಲ್ಲಿ ಖಂಡಿತ ಕಾಡಿನ ಜೇನುತುಪ್ಪ ಇರಬೇಕು ಅನ್ಸುತ್ತೆ. ಓ, ಮತ್ತೆ ಜೇನುತುಪ್ಪ. ಜನರು ಇದೇ ರೀತಿ ಜೇನುತುಪ್ಪ ತಗೊಂಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಔ. ಅಯ್ಯೋ ಮಾಲೀಕರು ಹಿಂಗೆ. ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ, ನಮ್ಮ ರಾಸ್ತೆಯಲ್ಲಿ ಒಂದು ಕೋಳಿ ಎಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ಈ ಕರಡಿ ಮತ್ತು ನರಿ ರಸ್ತೆ ಮಧ್ಯದಲ್ಲಿದ್ದಾರೆ. ಇವ್ರಿಬ್ರು ತಾನೆ ಜನರಿಗೆ ತೊಂದರೆನ ಕೊಡ್ತಾ ಇರೋದು. ಹೌದು ಅಂದ್ರೆ ಇವರಿಗೆ ಪಾಠ ಕಲಿಸ್ಲೇಬೇಕು. ನೋಡಿ, ಅವನು ಓಡೋಗ್ಬಿಟ್ಟ. ನಂಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಓಡ್ಬೇಕಾದ್ರೆ ಅವನ್ ಚೀಲದಿಂದ ಏನೋ ಬಿದ್ದೋಗಿದೆ. ಬೇಗ ಬನ್ನಿ, ನಾವು ಹೋಗಿ ನೋಡೋಣ. ಆಹಾ, ರುಚಿಕರವಾದ ಜೇನುತುಪ್ಪ. ಜೇನುತುಪ್ಪನ ಸ್ವಲ್ಪ ನೋಡ್ತೀನಿ. ಇದು ನಿಜವಾದ ಜೇನುತುಪ್ಪನೇ. ಇದು ಸ್ವಲ್ಪ ಭಾರವಾಗಿದೆ. ಇದು ತುಂಬಾ ಒಳ್ಳೆ ಜೇನುತುಪ್ಪ ಅನ್ಸುತ್ತೆ. ಆಹಾ, ಎಷ್ಟು ಸಿಹಿಯಾಗಿದೆ, ತುಂಬಾ ರುಚಿಕರವಾಗಿದೆ. ಆಹಾ, ಆಹಾ. ಇದು ನನ್ನ ಕೈಗೆ ಅಂಟ್ಕೊಂಡ್ಬಿಟ್ಟಿದೆ. ಇದು ಜೇನುತುಪ್ಪನ? ಇಲ್ಲ, ಅಂಟ. ಅರೆ ಮಾಲೀಕ್ರೆ, ನೀವು ನನ್ನ ಹತ್ರ ಸುಳ್ಳು ಹೇಳಿ ಜೇನುತುಪ್ಪನ ನಂಗೇನೋ ಕೊಡ್ತಾ ಇಲ್ಲ ನೀವು. ನಂಗೂ ಜೇನುತುಪ್ಪ ಬೇಕು. ಹಾ, ನೀವು ಜೇನುತುಪ್ಪ ಕುಡ್ದು ನಶೆಯಲ್ಲಿದ್ದೀರಾ, ಅದಕ್ಕೆ ನೀವು ನಂಗೆ ಕೊಡ್ತಾ ಇಲ್ಲ. ಹಾ, ಹೆಂಗ್ ಮಾಡ್ತೀರಾ ನೋಡಿ ನೀವು. ಹಾ, ಅಯ್ಯ ಅಯ್ಯ, ಏಯ್ ಅಂಟು. ಅಯ್ಯಯ್ಯೋ. ಬೇರೆಯವರ ಹತ್ರದಿಂದ ವಸ್ತುಗಳನ್ನ ಕದ್ದು ಆರಾಮಾಗಿ ಅವ್ರ ದಿವಸಗಳನ್ನ ಕಳೀತಿರೋ ಆ ಕರಡಿ ಹಾಗೂ ನರಿಗೆ ಅವತ್ತು ಅವರಿಬ್ರಿಗೂ ಒಂದ್ ವಿಷಯ ಅರ್ಥ ಆಯ್ತು. ನಾವು ಬೇರೆಯವ್ರ ಹತ್ರ ಹೇಗ್ ನಡ್ಕೊಂತೀವೋ ಅದೇ ತರಾನೇ ನಮಗೂ ನಡೆಯುತ್ತೆ. ಒಂದು ಕಾಡಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದ ಹಾಗೆ ಸೋಂಬೇರೆಯಾಗಿರೋ ಒಬ್ಬ ಸಿಂಹರಾಜನು ತಂತ್ರಕಾರಿಯಾದ ಒಂದು ಮಂತ್ರಿ ಗುಳ್ಳೆ ನರಿನೂ ಇತ್ತು. ಆಗ ಒಂದು ದಿನ, ಏ ಮಂತ್ರಿ, ಹೇಳಿ ಮಹಾರಾಜರೇ. ದಿನೇ ದಿನೇ ಬರ್ತಾ ನಿನಗೆ ನನ್ನ ವಿಚಾರದಲ್ಲಿ ಯಾವ ಆಕ್ರೇನು ಕಾಣಿಸ್ತಿಲ್ಲ. ಏನ್ ಪ್ರಭು ಹೀಗೆ ಹೇಳ್ತಿದ್ದೀರಾ? ಇನ್ನೇನು, ನೀನ್ ನನ್ನ ಆರೋಗ್ಯನ ಗಮನಿಸ್ತಾ? ಮುಂಚೆ ತರ ನನ್ನ ಶಕ್ತಿಗಳೇ ಇಲ್ದಿರೋ ಹಾಗಾಯ್ತು. ನನಗೆ ಬೇಟೆಗೆ ಹೋಗೋದು ಕೂಡ ಶಕ್ತಿ ಇಲ್ದಿರೋ ಹಾಗಾಗಿದೆ. ಊಟ ಮಾಡದೆ ಬದುಕುದಕ್ಕೂ ಆಗಲ್ಲ ಅಲ್ವಾ? ಅದು ಸರಿನೇ ರಾಜ, ನೀವು ತುಂಬಾ ಸ್ವರ್ಗೋಗ್ಬಿಟ್ಟಿದ್ದೀರಾ. ಹೌದು, ಮತ್ತೆ ನೀನು ತುಂಬಾ ಬುದ್ಧಿಶಾಲಿ ಅಲ್ವಾ? ಈ ಸಮಸ್ಯೆಗೆ ಏನಾದ್ರೂ ಒಂದ್ ದಾರಿ ಹೇಳಯ್ಯ. ನನಗೆ ಸ್ವಲ್ಪ ಟೈಮ್ ಕೊಡಿ ರಾಜ. ನಾನು ಸ್ವಲ್ಪ ತೀವ್ರವಾಗಿ ಯೋಚನೆ ಮಾಡಿ ಉತ್ತರ ಕೊಡ್ತೀನಿ. ನೀನು ಎಷ್ಟು ದಿನ ಬೇಕಾದ್ರೂ ಯೋಚಿಸು, ಆದ್ರೆ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲೇಬೇಕು. ನಾನು ಸುಮ್ಮನೆ ತಗ್ಲಾಕೊಂಡೆ ಅನ್ಸುತ್ತೆ.
ನಾನೇನಾದ್ರೂ ಇವನಿಗೆ ಉಪಾಯ ಕೊಡ್ಲಿಲ್ಲ ಅಂದ್ರೆ ಇವನು ನನ್ನ ಕೊಲ್ಲೋದಕ್ಕೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ಇದೆಲ್ಲ ನಡೆಯೋ ಕತೆನೇನಾ? ಯಾಕೆ ನಡೆಯೋದಿಲ್ಲ ಹೇಳಿ? ನೀವು ತಾನೇ ಈ ಕಾಡಿಗೆ ರಾಜ. ಪ್ರಜೆಗಳ ಒಳ್ಳೇದಕ್ಕೋಸ್ಕರ ಇದುವರೆಗೂ ಅವರಿಗೋಸ್ಕರ ನೀವೇನೇನೋ ಮಾಡಿದ್ದೀರಾ. ಈಗ ನಿಮ್ಮ ಆರೋಗ್ಯ ಕೆಟ್ಟೋಗಿದೆ. ಈ ತರ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡ್ಬೇಕಾಗಿರೋರು ಯಾರು? ನಿಮ್ಮ ಪ್ರಜೆಗಳೇ ತಾನೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಆಗ ಸಿಂಹರಾಜ ಮಂತ್ರಿಯ ಆಲೋಚನೆ ಕೇಳಿ ಕಾಡಿನ ಎಲ್ಲಾ ಮೃಗಗಳನ್ನು ಒಂದು ನೇರ ಸಂದೇಶಕ್ಕೋಸ್ಕರ ಕರೆಸ್ಕೊಂಡ್ರು. ಏನ್ ವಿಷಯ ರಾಜ, ನಾವ್ ಯಾಕೆ ಸೇರ್ಬೇಕಂತ ಹೇಳಿದ್ರಿ? ಸ್ವಲ್ಪ ಮಾತಾಡದೆ ಇರೋ. ಇಲ್ಲೆಲ್ಲರೂ ಎಷ್ಟು ಸಮಾಧಾನವಾಗಿದ್ದಾರೆ ಕಾಣಿಸ್ತಾ ಇಲ್ವಾ? ಹಾಗೆ ಹೇಳಿ, ವಿಷಯನ ತಿಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅವಸರ ಮಾಡ್ತಿದ್ದೀರಾ? ಅಯ್ಯೋ, ಎಲ್ಲ ಸ್ವಲ್ಪ ನಿಶಬ್ದವಾಗಿರಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ ಇಲ್ಲಿವರೆಗೂ ನಿಮಗ್ ಬೇಕಾಗಿರೋ ಎಲ್ಲದನ್ನು ಮಾಡ್ಕೊಟ್ಟಿದ್ದೀನಿ. ಏನು ಸರಿ ಅಲ್ವಾ? ಅದರಲ್ಲೇನು ಸಂದೇಹ ಪ್ರಭು. ನಿಮ್ಮ ಈ ಅಧಿಕಾರದಲ್ಲಿ ನಾವೆಲ್ಲರೂ ತೃಪ್ತಿಯಿಂದ ಸಂತೋಷವಾಗಿದ್ದೀವಿ. ಆದ್ರೆ ಇನ್ಮುಂದೆ ನನಗೆ ಅದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಬೇರೇನೂ ಇಲ್ಲ, ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ. ಈ ಸಮಯದಲ್ಲಿ ನನ್ನ ಕಾಪಾಡಬೇಕಾಗಿರೋದು ನೀವುಗಳೇ ಅಲ್ವಾ? ಪ್ರಭು, ಅದ್ರಲ್ಲೇನ್ ಸಂದೇಹ? ಹೌದು ಹೌದು ಪ್ರಭು, ಸರಿನೇ. ನೀವ್ ನಿಜ ಸರಿಯಾಗಿ ಹೇಳಿದ್ರಿ. ಅಬ್ಬಾ, ನನ್ನ ಮನ್ಸಿಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ಇನ್ಮುಂದೆ ಮಂತ್ರಿ ಹೇಳೋದನ್ನ ನೀವೆಲ್ಲರೂ ಗಮನ ಇಟ್ಟು ಕೇಳಿ. ಅರ್ಥ ಆಗ್ತಿದ್ಯಾ? ನಾಳೆಯಿಂದ ನನಗೋಸ್ಕರ ಇಲ್ಲ, ರಾಜನ್ಗೋಸ್ಕರ ಊಟನ ನೀವೊಬ್ಬೊಬ್ರಾಗಿ ಇಲ್ಲಿ ತಂದು ಕೊಡ್ಬೇಕು. ಊಟ ತುಂಬಾ ರುಚಿಯಾಗಿ ರಾಜ ಅದನ್ನ ಸಂತೋಷದಿಂದ ತಿನ್ನೋ ತರ ಅದಿರಬೇಕು. ಅದನ್ನ ಯಾರು ಸರಿಯಾಗಿ ಮಾಡಲ್ವೋ ರಾಜ ಅವ್ರನ್ನ ಮುಗಿಸ್ಬಿಡ್ತಾರೆ. ಏನು ಹೇಳಿದ ಅರ್ಥ ಆಯ್ತಾ? ನೀವೆಲ್ಲರೂ ಮಂತ್ರಿ ಹೇಳೋದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ರಾಜನ ದುರಾಸೆಗೆ ಉತ್ತರ ಕೊಡಕ್ಕಾಗದೆ ಇರೋ ಪ್ರಜೆಗಳು ಸಮಾಧಾನ ಹೇಳಿ ತುಂಬಾ ಯೋಚನೆಯಿಂದ ಮೀಟಿಂಗ್ ನಡೆದ ಜಾಗದಿಂದ ಹೊರಟೋದ್ರು. ಅದ್ಭುತ ಅದ್ಭುತ ಅದ್ಭುತ. ಇನ್ನು ಮುಂದೆ ತುಂಬಾ ರುಚಿಯಾಗಿರೋ ಅದ್ಭುತವಾಗಿರೋ ಊಟಗಳು ನನ್ನ ಹುಡ್ಕೊಂಡು ಬರುತ್ತೆ ಅನ್ಸುತ್ತಲ್ಲ. ಅದಕ್ಕೋಸ್ಕರ ತಾನೇ ನಾನು ನಿಮ್ಮ ಮಂತ್ರಿಯಾಗಿ ನಿಮ್ ಜೊತೆಲೇ ಇರೋದು. ಆಮೇಲೆ ಒಂದು ಚಿಕ್ಕ ಸಹಾಯ ನನಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಾಜ. ಸರಿ ಹೇಳು. ನೀವು ಹೊಟ್ಟೆ ತುಂಬಾ ತಿಂದು ಮುಗಿಸಾದ್ಮೇಲೆ ಏನಾದ್ರೂ ಸ್ವಲ್ಪ ಮಿಕ್ಕದ್ರೆ ಅದನ್ನ ನೀವು ನನಗೂ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೀನ್ ಕೇಳ್ಬೇಕಾ ಏನು? ನಾನ್ ನಿನಗ್ ಕೊಡ್ತೀನಿ. ಏನು ಸಾಕಾ? ಅದಲ್ಲಿಡು. ನಮಸ್ಕಾರ ರಾಜ. ಒಂದು ಕೆಲ್ಸ ಮಾಡು, ನಾನಿದನ್ನ ತಿಂದು ಮುಗಿಸೋ ತನಕ ನೀನ್ ಇಲ್ಲೇ ಇರು. ಅದರ ರುಚಿ ಎಲ್ಲಾನು ನಾನು ನೋಡ್ತೀನಿ. ಅದಾದ್ಮೇಲೆ ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ? ನೆನಪಿದೆ ರಾಜ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನನ್ಗೆ ತಗೊಂಡ್ ಬರೋ ಊಟದಲ್ಲಿ ಒಳ್ಳೆ ರುಚಿ ಇರ್ಬೇಕು ಅಂತ. ಆದ್ರೆ ನನಗೋಸ್ಕರ ನೀನ್ ಏನ್ ತಂದಿಟ್ಟಿದ್ಯಾ? ಅಯ್ಯೋ ಪ್ರಭು, ನಾನ್ ತುಂಬಾ ರುಚಿಯಾಗಿರೋ ಊಟನೇ ತಂದಿರೋದು ನಿಮ್ಗೆ. ಒಂದ್ ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ, ಆಗಲ್ಲ. ನಿನಗೆ ಕ್ಷಮೆನೇ ಇಲ್ಲ. ನನ್ನ ಹಸುವು ಇನ್ನೂ ತೀರೇ ಇಲ್ಲ. ಆದ್ರಿಂದ ಈಗ ನಾನು ನಿನ್ನನ್ನೇ ತಿಂತೀನಿ. ಅಯ್ಯೋ, ನನ್ನ ಕೊಲ್ಬೇಡಿ. ಮುಂದಿನ ಸಾರ್ತಿ ನೀವ್ ಹೇಳ್ದಾಗೇನೆ ನಿಮ್ಗೆ ಊಟ ತಂದ್ಕೊಡ್ತೀನಿ. ಇದು ಒಂದು ಸರಿ ನಾನಿನ್ನ ಕ್ಷಮಿಸಿ ಬಿಡ್ತೀನಿ.
ಹೋಗಿ ಎಲ್ಲರಿಗೂ ಹೇಳ್ಬಿಡು, ನಿನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ಬಿಡು. ನನ್ನ ಆದೇಶನ ಮೀರೋರ್ಗೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಿನ್ಗೂ ಗೊತ್ತು ತಾನೆ? ಪಾಪ ಆ ಕತ್ತೆ ತನ್ನ ಜೀವನ ಕೈಲಿಡ್ಕೊಂಡು ಓಡೋಯ್ತು. ಅದು ತನ್ನ ಸ್ನೇಹಿತರ ಜೊತೆ ಎಲ್ಲ ನಡೆದಿರೋ ವಿಷಯನೆಲ್ಲ ಹೇಳ್ತು. ಹಾಗೆ ಮುಂದಿನ ದಿನ, ಪ್ರಭು, ಇವತ್ತು ನಿಮ್ಗೋಸ್ಕರ ನಾನೇ ಇವತ್ತು ತಗೊಂಡ್ ಬಂದಿದ್ದೀನಿ. ಸರಿ, ಅದನ್ನಲ್ಲಿಡು. ನಿನ್ನೆ ಕತ್ತೆಗೆ ಏನೆಲ್ಲ ಆಯ್ತು ನಿನ್ ಗೊತ್ತಲ್ವಾ? ಹೌದು ಪ್ರಭು, ನಾನು ಉಡುಗೊರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ತಿನ್ ನೋಡಿ. ನೀನ್ ಏನ್ ತಗೊಂಡ್ ಬಂದಿಟ್ಟಿದ್ಯಾ? ನಿಮ್ಗೆಲ್ಲ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ಕಮ್ಮಿ ಊಟನ ತಗೊಂಡ್ ಬಂದು ನನ್ ಮುಂದೆ ನಿಂತ್ಕೊಳ್ಳೋದಕ್ಕೆ ನಿನಗೆ ಹೆಂಗೆ ಧೈರ್ಯ ಬಂತು? ಪ್ರಭು, ಕ್ಷಮಿಸ್ಬಿಡೆ, ನನ್ನ ಗೊತ್ತಿಲ್ದೇನೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ಗೇನು ಮಾಡ್ಬೇಡಿ. ಮಾತಾಡಬಾರ್ದು. ನಾನು ನಿನ್ ಬಿಡೋದೇ ಇಲ್ಲ. ಹೌದು ಪ್ರಭು, ನಾವು ಉಪಾಯ ಮಾಡ್ದಾಗೇನೆ ಒಂದೊಂದ್ ದಿನಾನು ನಿಮ್ಗೆ ಊಟ ಸರಿಯಾಗೇ ಬರ್ತಿದೆ ಅಲ್ವಾ? ನನ್ ಭಾಗ ನನಗೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹಸುವಾಗ್ತಿದೆ, ಅದಕ್ಕೋಸ್ಕರ ಕೇಳ್ದೆ. ನೀನೇ ಕಣೋ ಇದಕ್ಕೆಲ್ಲದಕ್ಕೂ ಕಾರಣ. ನಿನ್ನ ಈ ಬೇಡ್ದಿರೋ ಬುದ್ಧಿ. ಯಾರಿಗೂ ಕೂಡ ಮರ್ಯಾದೆಯಿಂದ ಊಟ ತಗೊಂಡ್ಬರೋದಕ್ಕೆ ಆಗ್ತಾ ಇಲ್ಲ. 2 ದಿನದಿಂದ ನಾನು ಖಾಲಿ ಹೊಟ್ಟೆಲೇ ಇದ್ದೀನಿ. ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಇದರಲ್ಲಿ ಭಾಗ ಬೇರೆ ಕೇಳ್ಕೊಂಡ್ ಬಂದಿದ್ಯಾ? ಸುಮ್ನೆ ಬಂದ್ ಸಿಗಾಕೊಂಡೆ ಅನ್ಸುತ್ತೆ. ಈ ನನ್ ಮಗ ಮುಟ್ಟಾಳ್ ರಾಜನ್ನ ಏನಂತ ಹೇಳಿ ಸಮಾಧಾನ ಮಾಡೋದು? ಅದು ಪರವಾಗಿಲ್ಲ ಪ್ರಭು, ನಾನು ಹೋಗಿ ಅವ್ರನ್ನ ನೋಡಿ ವಿಷಯನ ಸರಿಯಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ಇನ್ಮೇಲೆ ಆ ತರ ಎಲ್ಲ ನಡೆಯಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಯಾರು ನನಗೋಸ್ಕರ ಊಟ ತಗೋಬರೋದ್ ಬೇಡ. ಯಾವಾಗ್ಲೂ ಜೊತೆಗಿರೋ ನಿನಗ್ ಮಾತ್ರ ನಾನು ಏನ್ ತಿಂತೀನಿ ಏನ್ ತಿನ್ನಲ್ಲ ಅನ್ನೋದ್ ಗೊತ್ತು. ಅದಕ್ಕಾಗಿ ಇನ್ನು ಮುಂದೆ ನೀನೇ ನನಗೆ ಊಟನ ತಗೊಂಡ್ಬರ್ಬೇಕು. ಏನು? ಅಯ್ಯಯ್ಯೋ, ಈಗ ಕತೆ ಹೀಗ್ ತಿರಿಕೊತ್ತಾ? ಇದು ನಾನ್ ಕೊಟ್ಟಿದ್ದ ಐಡಿಯಾನೇ ಅಲ್ವಾ? ಅದೇನಾದ್ರೂ ಇರ್ಲಿಲ್ಲ ಅಂದಿದ್ರೆ. ಏನೋ ಯೋಚನೆ ಮಾಡ್ತಿದ್ಯಾ? ಚೇಚೆ, ಏನೂ ಇಲ್ಲ ಪ್ರಭು. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ನನ್ನ ಕೈಯಾರೆ ಮಾಡಿದ ಊಟನ ನಿಮ್ಗೆ ತರೋಕ್ ಆಗ್ತಿದೆ ಅಂತ ಯೋಚನೆ ಮಾಡೋದಕ್ಕೇನೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೆಮ್ಮೆ ಆಗ್ತಿದೆ. ಮಂತ್ರಿ ಆಗಿದ್ರೆ ನಿನ್ನ ಹತ್ರನೇ ಇರ್ಬೇಕು. ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ಕೊಳ್ಳೋ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ನೋಡು. ಮುಂದಿನ ದಿನ ಹೇಳಿದ ಹಾಗೇನೆ ರಾಜನ ಊಟವನ್ನು ತಗೊಂಡು ಗುಳ್ಳೆ ನರಿ ಸಿಂಹ ಇರೋ ಗುಹೆಗೆ ಬಂತು. ಪ್ರಭು, ನಿಮಗ್ ತುಂಬಾ ಇಷ್ಟ ಆಗತ್ತೆ ಅಂತ ನನ್ನ ಕೈಯಾರೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ. ಬಿಸಿ ಆರೋಗ್ಯಕ್ಕಿಂತ ಮುಂಚೆ ತಿನ್ನಿ. ಅಬ್ಬಬ್ಬ, ಮಂತ್ರಿಯವರೇ, ಇದು ಎಂತ ಒಳ್ಳೆ ವಾಸನೆ. ವಾಸನೆನೆ ಇಷ್ಟು ಚೆನ್ನಾಗಿದೆ ಅಂದ್ಮೇಲೆ ಅದರ ರುಚಿ ಇನ್ ಹೇಗಿರ್ಬೇಡ. ಖಂಡಿತ ಮಹಾರಾಜ. ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ತಿಂದು ಎಲ್ಲಾನು ಖಾಲಿ ಮಾಡಿ. ಇಷ್ಟು ಒಳ್ಳೆ ಊಟ ತಗೊಂಬಂದಿರೋ ನೀನು ನನ್ ಜೊತೆನೆ ಊಟ ಮಾಡುವಂತೆ ಬಾ. ಅದು 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 ಬಂದು ಇಲ್ಲ, ನಾನು ಆಮೇಲೆ ತಿಂತೀನಿ. ಮೊದಲು ನೀವು ಇದನ್ನ ತಿನ್ನಿ. ಇಲ್ಲ ಇಲ್ಲ, ಅದೇ ನನ್ನ ಆಸೆ. ಬೇಡ ಅಂತ ಹೇಳಲೇಬಾರ್ದು ಮಂತ್ರಿ. ನನಗೆ ಸ್ವಲ್ಪ ಕೂಡ ಹಸ್ವೇ ಇಲ್ಲ. ನನ್ಗೆ ಎದುರುತ್ರ ಕೊಡ್ತಿದ್ಯಾ? ಬೇಗ ಎತ್ಕೊಂಡು ತಿನ್ನು. ನೀನ್ ತಿಂದಾದ್ಮೇಲೆನೆ ಅದನ್ನ ನಾನು ತಿಂತೀನಿ. ರಾಜ, ನೀವು ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ದಿನ ಊಟನ ತರಬೇಕು ಅಂತ ಹೇಳಿದಕ್ಕೆ ನಾ ಇದ್ರಲ್ಲಿ ನಿಮಗ್ ಗೊತ್ತಿಲ್ದ ಹಾಗೆ ವಿಷ ಮೂಲಿಕೆನ ಬೆರೆಸ್ಕೊಂಡ್ ಬಂದಿದ್ದೀನಿ. ಏನೋಲೇ ಈ ದ್ರೋಹಿ. ಅಯ್ಯೋ ಅಯ್ಯೋ, ದಯವಿಟ್ಟು ನನ್ನ ಏನು ಮಾಡಬೇಡಿ. ನಿನ್ನ ನಂಬಿ ನಾನು ಈ ಕಾಡಲ್ಲಿರೋ ಎಲ್ಲ ಮೃಗಗಳನ್ನು ಎದುರು ಹಾಕೊಂಡೆ. ಕೊನೆಗೆ ನೀನು ನನ್ನನ್ನೇ ಏಮಾರ್ಸೋದಕ್ಕೆ ಬಂದೆ ಅಲ್ವಾ? ಅಲ್ವೇನೋ? ನಿನ್ನ ಏನ್ ಮಾಡ್ತೀನಿ ನೋಡು. ಅಯ್ಯೋ, ಹಾಗೆ ಆವತ್ತಿಂದ ಎಲ್ಲಾ ಮೃಗಗಳು ನೆಮ್ಮದಿಯಾಗಿ ಯಾರಿಗೂ ಭಯ ಪಡ್ತೇನೆ ಕಾಡಲ್ಲಿ ಖುಷಿಯಾಗಿರೋದಕ್ಕೆ ಶುರು ಮಾಡಿದ್ವು. ಇಲ್ಲಿ ಅಲ್ವೇ ಆ ಕರಡಿ ಅಣ್ಣನ ಜೇನು ಶೇಖರಣೆ?
ಈ ದಿನ ಅದನ್ನು ಕದಿಲೇಬೇಕು. ಆದರೆ ಆ ಕರಡಿ ಇಲ್ಲಿ ಇದೆಯಲ್ಲ, ಏನಾದರೂ ಸ್ವಲ್ಪ ಆಲೋಚನೆ ಮಾಡೋಣ. ಈ ದಿನ ಏನಾದರೂ ಹೊಟ್ಟೆ ತುಂಬಲು ಜೇನು ಸಿಕ್ಕಿತು. ಜಾಸ್ತಿ ಇರುವುದು ಶೇಖರಿಸಿ ಇಡುವ, ಮುಂದಕ್ಕೆ ಉಪಯೋಗಿಸಬಹುದಲ್ಲ. ನನಗೆ ಹೀಗೆ ಜೇನು ಶೇಖರಣೆ ಇರುವುದು ಯಾರಿಗೂ ಗೊತ್ತಿಲ್ಲ. ತೆಂಗುಗುಡ್ಡದ ನದಿಯೇ ಹೋಗಿ ಒಮ್ಮೆ ಮುಳುಗಿ ಮಿಂದು ಬರುವ. ಮತ್ತೆ ನೋಡು, ಒಂದು ಸುಖವಾದ ನಿದ್ರೆ ಮಾಡಲು. ಇನ್ನು ಇಲ್ಲಿದರೆ ನನ್ನ ಗತಿಯೇ. ಆಗಸ್ಟ್ ಬೇಗ ಇದನ್ನು ಕೊಂಡೋಗೋಣ. ಇನ್ನೇನು ಬೇಕು ನನಗೆ ತಿನ್ನಲು? ಏನಾದರೂ ಇವತ್ತಿನ ದಿನ ಮೋಸವಾಗಿಲ್ಲ. ಯಾವುದೇ ಮೋಸಕ್ಕಿಳಿದರೂ ನಾನು ಒಂದು ದಿನವೂ ಬರೀ ಕೈಯಲ್ಲಿ ಬಂದದೇ ಇಲ್ಲ. ಅಯ್ಯೋ, ಆಹಾರ ಕೂಡಿ ಇಡೋದರಲ್ಲಿ ಒಂದು ಅರ್ಥವೂ ಇಲ್ಲ, ಎಲ್ಲ ವ್ಯರ್ಥ. ಅದನ್ನು ಕದ್ದು ತಿನ್ನೋದರಲ್ಲಿದೆ ಜಾಣತನ. ಇದು ಆಗಬಹುದಲ್ವೇ? ಎಷ್ಟು ಉಪಾಯದಲ್ಲಿ ನರಿಯಣ್ಣ ಕರಡಿಯಣ್ಣನ ಜೇನುಗೂಡುಗಳನ್ನು ಕದ್ದುಕೊಂಡು ಹೋಗಿರೋದು. ನರಿಯಣ್ಣ ತುಂಬ ಸೂತ್ರಶಾಲಿಯೇ ಸರಿ. ನನಗೆ ನರಿಯಣ್ಣನಲ್ಲಿ ತುಂಬ ಭಕ್ತಿ ಬರುತ್ತೆ. ಮೋಸವು ಒಂದು ಸರಿಯಾದ ಕಲೆಯೂ ಹೌದು. ನರಿಯಣ್ಣ ಅದರ ದೊಡ್ಡ ಗುರು. ನನಗೂ ಆ ವಿದ್ಯೆ ಕಲಿಬೇಕು. ನರಿಯಣ್ಣ ನನ್ನನ್ನು ಶಿಷ್ಯನಾಗಿ ಮಾಡುತ್ತೇನೆ. ಕೇಳಿ ನೋಡುವ, ಒಮ್ಮೆ ಕೇಳಿ ನೋಡುವ, ನಷ್ಟವಾಗಲು ಏನೂ ಇಲ್ವಲ್ಲ. ಅಣ್ಣ ಅಣ್ಣ ಒಂದು ಮಹಾ ವ್ಯಕ್ತಿಯೇ. ಏನು ನೀನು ಈಗ ಹೇಳಿರೋದು? ನಾನೊಬ್ಬ ಮಹಾ ವ್ಯಕ್ತಿಯೇ? ಇದುವರೆಗೂ ನನ್ನಲ್ಲಿ ಯಾರು ಹಾಗೆ ಹೇಳಿಲ್ಲ. ನೀ ಹೀಗೆ ಹೇಳುವುದರಲ್ಲಿ ಏನು ದುರುದ್ದೇಶವಿರಬಹುದು. ಆಟ ನನ್ನಲ್ಲಿ ಬೇಡ. ಅಣ್ಣ, ನಾನು ತಮಾಷೆ ಮಾಡಿ ಹೇಳಿದಲ್ಲ, ಸತ್ಯವೇ. ನನಗೆ ಒಂದು ದುರುದ್ದೇಶವೂ ಇಲ್ಲ. ಸಣ್ಣ ಸಣ್ಣ ಕಳ್ಳತನ ಮಾಡಿ ಜೀವಿಸುವ ನಾನು ಮಹಾನೆಂದು ಹೇಳಿದ್ರೆ ಯಾರೂ ನಂಬಕ್ಕಿಲ್ಲ. ಏನಾದರೂ ಮೋಸ ಮಾಡಿ ನನ್ನನ್ನು ಸಿಕ್ಕಿಸ್ಬೇಕೆಂದಿದ್ರೆ ಅದೊಂದು ಮೂಲೆಗೆ ಹಾಕು. ಬೇಗ ಜಾಗ ಖಾಲಿ ಮಾಡಿಕೋ, ಅದುವೇ ಒಳ್ಳೇದು. ಅಣ್ಣ ಅಣ್ಣ ನನ್ನನ್ನು ತಪ್ಪು ತಿಳಿಬೇಡ ಪ್ಲೀಸ್. ನಾನು ನಿಮ್ಮ ಒಂದು ಅಭಿಮಾನಿ. ಅಣ್ಣ ಈ ವಿದ್ಯೆಯಲ್ಲಿ ಮಹಾ ವ್ಯಕ್ತಿ. ನಾನು ಸತ್ಯವೇ ಹೇಳುತ್ತಿರೋದು. ಅಣ್ಣ, ನೀವು ಕದಿಯೋದು ನಾನು ಅಡಗಿ ನೋಡಿದೆ. ಹಾಗೆ ಅಣ್ಣನಲ್ಲಿ ನನಗೆ ಭಕ್ತಿ ಬಂದಿರೋದು. ನೋಡು, ನಾವು ನರಿಗಳೆಲ್ಲ ಮಹಾಬುದ್ಧಿಶಾಲಿಗಳು. ವಂಶ ಪಾರಂಪರಿಕವಾಗಿಯೇ ಹಾಗೆ. ಪ್ರತ್ಯೇಕವಾಗಿ ನಾನು ತಲೆ ಮುಟ್ಟಿದ್ರೆ ಸಾಕು, ನಿನಗೊದ್ದಿದ್ದೆ. ಅಣ್ಣ ಹೇಳಿರೋದು ಅಕ್ಷರ ಸಹ ಸತ್ಯ. ಮತ್ತೆ ಅಣ್ಣ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡುತ್ತೀರಾ? ನನಗೆ ಮೋಸದ ವಿದ್ಯೆ ಕಲಿಯಲು ತುಂಬಾನೇ ಆಸೆ ಇದೆ. ನಿನ್ನ ಹಾಗೆ ಈ ಪಿಳ್ಳೆಯನ್ನು ನನ್ನ ಶಿಷ್ಯ ಮಾಡಬೇಕೆ? ಇದಕ್ಕೆ ತಾನೇ ನೀನು ನನ್ನನ್ನು ಹೊಗಳಿರೋದು? ನೀ ಒಳ್ಳೆ ಜನ. ಅಣ್ಣ, ಹಾಗೇನಲ್ಲ. ನಾನು ನಿಮ್ಮ ದೊಡ್ಡ ಅಭಿಮಾನಿ.
ಅಣ್ಣ ನನ್ನನ್ನು ಶಿಷ್ಯನಾಗಿ ಮಾಡಬೇಕು ಪ್ಲೀಸ್. ನೋಡು, ಇದನ್ನು ಕಲಿಬೇಕಿದರೆ ದೊಡ್ಡ ಬುದ್ಧಿಯು ಶಕ್ತಿಯು ದೇಹದಾಢ್ಯವೂ ಬೇಕು. ಇದೆಲ್ಲ ನಿನ್ನಲ್ಲಿ ಇದೆ. ಅದೆಲ್ಲ ಸರಿ ಅಣ್ಣ, ಮತ್ತೆ ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿದ್ರೆ ನಾನು ಅಣ್ಣನ ದೊಡ್ಡ ಶಿಷ್ಯನಾದೇನು. ಕದಿಯಲು ಬೇಕಾದ ತುಂಬಾ ಸ್ಥಳಗಳ ನಾನು ಅಣ್ಣನಿಗೆ ತೋರಿಸಿಕೊಡುವ. ಇವ ಹೇಳುವುದರಲ್ಲೂ ವಿಷಯವಿದೆ. ಮೋಸಗೊಳಿಸುವ ವಿಷಯಗಳೆಲ್ಲ ಈತನಿಗೆ ಗೊತ್ತಿರಬೇಕು. ಈತನ ಶಿಷ್ಯನ ಮಾಡಿದ್ರೆ ಈತನಿಂದ ನನಗೆ ತುಂಬ ಸಹಾಯವಾಗಬಹುದು. ಏನಾದರೂ ಇವನ ಜೊತೆ ಸೇರಿಸುವ. ಸಿಗುವುದರಲ್ಲಿ ಚಿಕ್ಕ ಭಾಗ ಕೊಡೋಣ. ಮೋಸದ ಆಟವೆಂದರೆ ಅಷ್ಟೊಂದು ಚಿಕ್ಕ ಕಾರ್ಯವೇನಲ್ಲ. ತಾಂತ್ರಿಕವಾಗಿ ತುಂಬಾನೇ ಕಲಿಬೇಕು. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಮತ್ತು ಇದರೊಂದಿಗೆ ಒಳ್ಳೆ ದೇಹ ರಕ್ಷಣೆಯೂ ಬೇಕು. ಅದಕ್ಕೆ ಬೇಕಾದ ವಿಷಯ ನಿನಗೆ ಮತ್ತೆ ಕೊಡುವ. ಹಾಗೆ ಆಗಲಿ ಗುರುಗಳೇ. ಗುರುಗಳು ಏನು ಹೇಳಿದಾರು ಅದನ್ನು ಅನುಸರಿಸುತ್ತೇನೆ. ಈ ದಿನದ ನಮ್ಮ ಆಪರೇಷನ್ನಿಂದ ನಿನಗೆ ಮೋಸದ ಹೊಸ ಪಾಠ ಕಲಿಯುವ. ಎಲ್ಲ ಗುರುಗಳು ಹೇಳಿದ ಹಾಗೆ. ನನ್ನ ಹಳೆ ಕೆಲವು ಆಪರೇಷನ್ಗಳನ್ನು ನೀನೊಮ್ಮೆ ನೋಡಲೇಬೇಕಿತ್ತು. ಒಂದು ದಿನ ನಾನು ಒಂದು ಕಡೆ ಕೋಳಿಯನ್ನು ಕದಿಯಲಿಕ್ಕೆ ಹೋದೆ. ಜನಗಳು ತುಂಬಾ ಇದ್ದ ಜಾಗ. ವೀರನಾದ ನನಗೆ ಉಂಟೋ ಭಯ. ತಂತ್ರದಿಂದ ಗೂಡಿಗೆ ಹತ್ತಿ ನಾ ಕೋಳಿಯನ್ನು ಹಿಡಿದೆ. ಕೋಳಿ ಹಿಡಿದಾಗ ತುಂಬ ಶಬ್ದ ಮಾಡಿತು. ಅದು ಯಾವುದನ್ನು ನಾನು ಎಣಿಸಲೇ ಇಲ್ಲ. ಆವಾಗ ತಾನೇ ನನ್ನ ಹಿಂದೆಯಲ್ಲಿ ತುಂಬ ಜನಗಳು ಸೇರಿದ್ದು. ಜನಗಳೇ, ಪೆಟ್ಟು ಸಿಕ್ಕಿತ್ತು ಗುರುಗಳೇ? ಅಲ್ಲಲ್ಲ, ಕೋಳಿಗಳು ಹಿಂದೆ ಬಂದಿರೋದು. ಅಯ್ಯಯ್ಯೋ, ಅಯ್ಯೋ, ಕೊಲ್ಬೇಡಿ, ಕೊಲ್ಬೇಡಿ, ಅಯ್ಯೋ, ಅಯ್ಯಯ್ಯೋ, ಕೊಲ್ಬೇಡಿ, ಕೊಲ್ಬೇಡಿ, ಅಯ್ಯೋ, ಕೊಲ್ಬೇಡಿ. ಅದು ಒಂದು ಒಳ್ಳೆಯ ಆಪರೇಷನ್ ಆಗಿತ್ತು. ಒಂದು ಕೋಳಿಯ ಹಿಡಿಯಲು ಹೋದ ನನಗೆ ತುಂಬ ಸಿಕ್ಕಿತು. ಏನು ಪೆಟ್ಟು? ಅಲ್ಲಲ್ಲ, ಕೋಳಿಗಳು. ಅದನ್ನು ಯೋಚಿಸುವಾಗ ಈಗಳು ಕಣ್ಣಿನಿಂದ ನೀರು ಬರುತ್ತೆ. ಕಣ್ಣಿನಿಂದಲೂ? ಕಣ್ಣಿನಿಂದಲ್ಲ, ಬಾಯಿಯಿಂದ. ರುಚಿಯ ಯೋಚಿಸಿ. ಗುರುಗಳು ಒಬ್ಬ ದೊಡ್ಡ ಬಿರುಗಾಳಿ. ಅದು ಮತ್ತೆ ಹೇಳಬೇಕೆ? ಮತ್ತೆ ಬೇಗ ಬಾ. ನಮಗೆ ಹುಲಿ ಗುಹೆಗೆ ಹೋಗಿ ಅಲ್ಲಿದ್ದ ಮಾಂಸವನ್ನು ಎತ್ತಬೇಕು. ಹುಲಿ ಮರಿಗಳೆಲ್ಲ ನೀರಿನತ್ತ ಹೋಗಿರುತ್ತೆ. ರೆಡಿ, 1, 2, 3. ಇಂದಿನ ಆಪರೇಷನ್ ಬಲು ದೊಡ್ಡ ವಿಜಯವಾಗಿದೆ. ಒಳ್ಳೆ ಬಿಸಿ ಬಿಸಿ ಮಾಂಸವೇ ಕದ್ದಿರೋದು. ಈ ದಿನದ್ದು ದೊಡ್ಡ ಭೋಜನವೇ ಆಗಿತ್ತು. ಈ ಹುಲಿಗಳೆಲ್ಲ ಬುದ್ಧಿ ಇಲ್ಲದ ಪೆದ್ದರು ಅಲ್ವೇ ಗುರುಗಳೇ? ಅಲ್ಲದಿದ್ರೆ ಮಾಂಸ ಇಟ್ಟು ಎಲ್ಲಿಗಾದ್ರೂ ಹೋಗ್ತಾರೋ? ಮೂಢರು ಕತ್ತಿಯ ತರ ಕೆಲಸ ಮಾಡ್ತಾರೆ. ನನ್ನಂತ ಬುದ್ಧಿವಂತರು ದುಡಿಯದೆ ಜೀವಿಸ್ತಾರೆ. ಸರಿ ಗುರುಗಳೇ. ಬುದ್ಧಿವಂತರ, ಭಾಗ್ಯವಂತರ ಈ ಲೋಕವೇ ಅವರದಾಗಿದೆ. ತಥಾಸ್ತು. ಇನ್ನು ನಮಗೆ ನಾಳೆಯ ಆಪರೇಷನ್ ಬಗ್ಗೆ ಚಿಂತಿಸುವ. ಅದು ಇಂದಿಗಿಂತಲೂ ಚೆನ್ನಾಗಿರಬೇಕು. ಅದಕ್ಕಿದ್ದ ದಾರಿಯೂ ನಾನು ಕಂಡಿದ್ದೇನೆ. ಗುರುಗಳೇ, ಎಲ್ಲಿ ಆ ಲೊಕೇಶನ್? ಸುತ್ತಲೂ ನಾನು ಹೋಗಿ ನೋಡಿ ಬರುವ. ಆ ಲೊಕೇಶನ್ ಅನ್ನು ನಾ ಹೇಳಿಕೊಡುವ. ಶ್ರದ್ಧೆಯಿಂದ ಕೇಳಬೇಕು. ಆ ಕಳ್ಳ ನರಿಯನ್ನು ಹೇಳಿ ನಮಗೆ ಜೀವಿಸದಂತಾಗಿದೆ. ನಮ್ಮ ಗುಹೆಯೊಳಗೆ ಬಂದು ಅವ ಆಹಾರ ತಿಂತಾನೆ. ಹೇಗೂ ಅಡಿಗಿಸಿಟ್ರು ಅದನ್ನು ಅವ ಕದಿತಾನೆ. ಹೌದು ಹೌದು, ನನ್ನ ಮನೆಯಿಂದ ಎಷ್ಟು ಬಾರಿ ಅವನು ಕದ್ದಿದ್ದಾನೆ.
ಅವನ ಹಿಡಿಯದಿದ್ರೆ ನಮಗೆ ಇಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಸ್ವಲ್ಪ ದಿನಗಳ ಹಿಂದೆ ನನ್ನನ್ನು ಕಟ್ಟು ಹಾಕಿ ನಾನು ಕೊಯ್ದು ಹಾಕಿರುವ ಹಣ್ಣುಗಳನ್ನು ಎತ್ತಿಕೊಂಡು ಹೋದ. ನನಗೂ ಅವನಿಂದ ತೊಂದರೆಯಾಗಿದೆ. ನಾವೆಲ್ಲರೂ ಸೇರಿ ಸಿಂಹರಾಜನಿಗೆ ದೂರು ಕೊಡುವ. ಅದೇ ಒಂದು ದಾರಿ ಇದಕ್ಕೆ. ರಾಜನೇ, ಅದರ ಉಪದ್ರವ ಹೇಗಾದ್ರೂ ಮುಗಿಸಿ ಬಿಡಬೇಕು. ನಮಗೆ ಬೇರೆ ದಾರಿಯೇ ಇಲ್ಲ. ನೀವು ನಮ್ಮನ್ನ ಕೈಬಿಡಬಾರದು. ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ನನಗೆ ಅರ್ಥವಾಗ್ತಿದೆ. ಆದ್ರೆ ಆ ಕಳ್ಳ ನರಿಯು ನೀವು ಹೇಳಿದಂತೆ ತುಂಬಾ ಸೂತ್ರಶಾಲಿಯಾಗಿದ್ದಾನೆ. ಏನಾದ್ರೂ ಒಂದು ಉಪಾಯ ಹೂಡಿ ಅವನನ್ನು ಸೋಲಿಸಬಹುದು. ಅದರ ಬಗ್ಗೆ ನಾವು ಚಿಂತಿಸಬೇಕಾಗಿರೋದು. ಇಂದು ನಮಗೆ ಸ್ವಲ್ಪ ದೂರನೇ ಹೋಗಬೇಕು. ಇದೊಂದು ಒಳ್ಳೆಯ ಆಪರೇಷನ್ ಆಗಿರಬೇಕು. ನಮ್ಮಯ್ಯ ಬುದ್ಧಿಶಕ್ತಿಯ ಫಲ ಕೊಯ್ಯಲು ಹೋಗ್ತಾ ಇದ್ದೀವಿ. ಗುರುಗಳ ಜೊತೆಗೆ ನಾನು ಯಾವತ್ತೂ ಇದ್ದೀನಿ. ನಿಮ್ಮ ಶಿಷ್ಯನಾಗಿ ಇರೋದು ನನ್ನ ಭಾಗ್ಯವೇ ಸರಿ. ತುಂಬಾ ಹೊತ್ತಾಯ್ತಲ್ವೇ? ನಾವು ನಡೀತಿರೋದು. ಸ್ಥಳ ಮುಟ್ಟಲು ಆಯ್ತೆ. ಇನ್ನು ತುಂಬಾನೇ ನಡೆಯಲು ಇದೆ ಶಿಷ್ಯ. ಕಾಲುಗಳು ನೋಯಲು ಶುರು ಆಗಿದೆ ಗುರುಗಳೇ. ಅದನ್ನೇ ನಾನು ಆಗಲೇ ಹೇಳಿರೋದು. ಇದಕ್ಕೇನೆ ಒಳ್ಳೆಯ ಮೈಹೊರಪ್ಪು ಬೇಕಿಂದಿರೋದು. ಸ್ನೇಹಿತರೆ, ಅವ್ರು ಬರ್ತಾ ಇದ್ದಾರೆ. ನೀವು ಶುರು ಮಾಡಿ. ಅಣ್ಣ, ನಮ್ಮ ಸಿಂಹರಾಜನ ಗುಹೆಯಲ್ಲಿ ತುಂಬಾನೇ ಮಾಂಸ, ಧಾನ್ಯ, ಹಣ್ಣುಗಳನ್ನು ಕೂಡಿ ಹಾಕಿದ್ದಾರೆ. ಹಾಗಾದ್ರೆ ಸಿಂಹರಾಜ ಅಲ್ಲಿಲ್ಲವೇ? ಇಲ್ಲ, ಅದೇ ಪಕ್ಕದ ಕಾಡಿಗೆ ಬೇಟೆಯಾಡಲು ಹೋಗಿರುತ್ತದೆ. ಇನ್ನು 2 ದಿನ ಕಳೆದೆ ತಿರುಗಿ ಬರುತ್ತದೆ. ಏನಾದ್ರೂ ನನ್ನ ಹೊಟ್ಟೆಯಲ್ಲಿ ಆಹಾರ ತಿನ್ನಲು ಜಾಗವಿಲ್ಲ. ಇವತ್ತು ಒಂದು ಒಳ್ಳೆ ಭೋಜನವಿತ್ತು. ಹೋ, ನನ್ನ ಅವಸ್ಥೆಯು ಅದುವೇ ಆಗಿದೆ. ಹೊಟ್ಟೆ ತುಂಬಿ ಹೊಟ್ಟೆಲು ರೆಡಿಯಾಗಿದೆ. ಹಾಗಾದ್ರೆ ಈ ವಿಷಯ ಯಾರಲ್ಲೂ ಹೇಳಬೇಡ. ನಮಗೆ ಯಾವಾಗಾದ್ರೂ ಬಂದು ಅದನ್ನು ತಿನ್ನುವ. ಸಿಂಹರಾಜ 2 ದಿನ ಕಳೆದಲ್ಲವೇ ಬರೋದು? ಅದು ಸರಿ, ನಾನು ನಿಮ್ಮಲ್ಲಿ ಅದನ್ನೇ ಹೇಳಲಿಕ್ಕೆ ಇದ್ದೆ. ವಿಷಯ ಕಾಡಲ್ಲಿ ಯಾರಿಗೂ ಗೊತ್ತಿಲ್ಲ. ನಾವು ಈ ವಿಷಯ ಯಾರಲ್ಲೂ ಹೇಳುವುದು ಬೇಡ. ಗುರುಗಳೇ, ಆ ಹುಂದಿಲಿ ಅಣ್ಣನು ಹುಲಿಯು ತಮ್ಮಲ್ಲಿ ಮಾತಾಡುತ್ತಿರೋದು ಕೇಳಿದ್ರಾ? ಅವರು ಗುಟ್ಟು ಹೇಳ್ತಿದ್ರು. ವಿಷಯ ಸತ್ಯವಾಗಿದ್ದರೆ ನಮಗೆ ಹೋಗಿ ಕೂಡಲೇ ತೆಗೆಯುವ. ಸರಿಯಾಗಿದೆ. ಇಲ್ಲಿಯೇ ಹತ್ತಿರ ಆ ಸಿಂಹರಾಜನ ಗುಹೆ. ಜಾಸ್ತಿ ನಡೆಯೋದು ಬೇಡ. ಹಾಗಾದ್ರೆ ಈ ದಿನದ ಆಪರೇಷನ್ ಅಲ್ಲಿಯೇ ಮಾಡುವ. ಆ ಹುಲಿಯು ಮೊಲವು ಎಷ್ಟೊಂದು ಮೂಡರು ಬಹಿರಂಗವಾಗಿ ಗೊಟ್ಟು ಹೇಳೋದು ಕಂಡಿಲ್ವೇ? ಈ ಕಾಲದಲ್ಲಿ ಒಬ್ಬರಿಗೂ ಒಂದು ಬುದ್ಧಿಯೂ ಇಲ್ಲ ಗುರುಗಳೇ. ಉಪಾಯದ ಕಾರ್ಯದಲ್ಲಿ ಗುರುಗಳು ದೊಡ್ಡ ಮೇಧಾವಿಯೇ. ನೀ ಹೊರಗೆ ಕಾವಲಿರು, ನಾ ಒಳಗೆ ಹೋಗಿ ಆಪರೇಷನ್ ಶುರು ಮಾಡುವ. ಸರಿ ಗುರುಗಳೇ, ನಾನು ಇಲ್ಲಿ ನಿಲ್ತೀನಿ. ಮಗನೇ, ನಿನ್ನ ಅಯ್ಯೋ, ಗುರುಗಳ ಕೂಗಲ್ವೇ ಕೇಳೋದು? ಏನೋ ತೊಂದರೆ ಆಯಿತೋ ಏನೋ. ಒಳಗಡೆ ಹೋಗಿ ನೋಡಬೇಕು. ಅಲ್ಲದ್ರೆ ಬೇಡ. ಅಲ್ಲದೆ ಗುರುಗಳಷ್ಟು ನನ್ನ ದೇಹ ಗಟ್ಟಿಯಾಗಿಲ್ಲಲ್ಲ. ಆದಷ್ಟು ಬೇಗ ಇಲ್ಲಿಂದ ಓಡಿ ರಕ್ಷಣೆ ಪಡೆಯುವ. ಅದುವೇ ಒಳ್ಳೆಯದು. ಅಯ್ಯೋ, ಅಣ್ಣ ಆಶೀರ್ವಾದ ಮಾಡಣ್ಣ. ಅಯ್ಯೋ.